ಬುಕ್ಸ್ ತಗೊಳಕ್ಕೆಲ್ಲ ಫೆಸಿಲಿಟಿ ಕಾಸು ಕೊಟ್ಟಿದ್ದಾರೆ ಬುಕ್ಸ್ ತಗೊಳಕ್ಕೆಲ್ಲ. ಮತ್ತು ಚೆನ್ನಾಗಿ ಓದೋಕ್ಕೆ ಪ್ರೋತ್ಸಾಹ ಮಾಡ್ತಾರೆ, ಬಡವ್ರಿಗೆಲ್ಲ ಸಹಾಯ ಮಾಡ್ತಾರೆ. ನಮಗೆಲ್ಲ ತುಂಬ ಸಂತೋಷವಾಗಿದೆ. ಸ್ಕಾಲರ್ಶಿಪ್ ಕೊಟ್ಟಿದ್ದಕ್ಕೆ ನಾವು ಬುಕ್ಸು ಮತ್ತು ನಮಗೇನಾದರೂ ಬೇಕಾಗಿರೋ ವಸ್ತುಗಳನ್ನ ತಗೊಳಕ್ಕೆ ಕೊಟ್ಟಿದ್ದಾರೆ. ಬುಕ್ಸು, ಪೆನ್ನು ಎಲ್ಲ. ಅವರು ಮನೆ ಮನೆಗೂ ಹೋಗಿ ಎಲ್ಲ ಹತ್ರ ಮಾತಾಡಿಸಿ ಅವ್ರ ಆರೋಗ್ಯನ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಅವರೆಲ್ಲ ಹೇಳಿದ್ರು. ಅದು ನಮ್ಗೆ ತುಂಬ ಚೆನ್ನಾಗಿದೆ, ಸಂತೋಷವಾಯಿತು. ನಮಗೆ ಪ್ರದೀಪ್ ಈಶ್ವರ್ ಸರ್ ಅವರು 1000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ವಿದ್ಯೆಗಾಗಿ ಉಪಯೋಗಿಸುತ್ತೇವೆ. ಅದನ್ನು ಕೊಟ್ಟಿರುವ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅವ್ರಿಗೆ ಧೈರ್ಯ ಜಾಸ್ತಿ ಸರ್. ಎಷ್ಟೇ ಜನ ಇದ್ದರೂ ಅವ್ರಿಗೆ ಮನಸ್ಸಲ್ಲಿ ಏನು ಅನಿಸಿದ್ರೆ ಅದನ್ನು ಮಾತಾಡ್ತಾರೆ. ಅವರು ಇವಾಗ ಉನ್ನತ ಮಟ್ಟದಲ್ಲಿದ್ದಾರೆ ಸರ್. ಅವರು ಅದೇ ಥರ ಮುಂದೆ ಇನ್ನೂ ಮೇಲೆ ಮಟ್ಟಕ್ಕೆ ಹೋಗ್ಬೇಕಂತ ಹೇಳ್ತಾರೆ. ಟುಡೇ ವಿ ಆರ್ ಪ್ರೌಡ್ ಟು ಬಿ ಟೆಲ್ ಪ್ರದೀಪ್ ಈಶ್ವರ್ ಸರ್ ಈಸ್ ಗಿವಿಂಗ್ ಟು ಅಸ್ 1000 rupees. ಅವರು ಚಿಕ್ಕವಾಗಿಂದನೂ ಅವರು ಫೇಸ್ ಮಾಡಿದ ಪ್ರಾಬ್ಲಮ್ಸ್ ಎಲ್ಲ ನಾವು ಸರ್ಕಾರಿ ಮಕ್ಕಳು ಫೇಸ್ ಮಾಡ್ಬೋದಂತ ಇಷ್ಟು ಫೆಸಿಲಿಟೀಸ್ ಅಂತ ಕೊಡ್ತಾ ಇದ್ದಾರೆ. ಇವತ್ತು ನಮಗೆ 1000 rupees ಅಂತ ಪ್ರೌಡ್ ಮಾಡಿದ್ದಾರೆ. ಟು ಸ್ಟಡಿ ಪರ್ಚೇಸ್ ದಿ ಬುಕ್ ಸ್ಟೇಷನರಿ ಐಟಮ್ಸ್ ಫಾರ್ ದೇ we want to study good and better. We want to score in 10th standard 65 to 65 out of out and get a name our Kannada. Yes, we are feeling so bad because today Pradeep Ishwar sir is not came to our school. We are requesting to come one day and teach for us. I like physics because they have so intelligent na. All are they are telling. Myself Romana and I am studying in 10th standard from GHS High School Peresandra. I am proud to say that I am studying in government school. Thank you for sponsoring us 1000 rupees and it will be very useful for our studies. And ನಮಗೆ 3 ತಿಂಗಳು ಕೋಚಿಂಗ್ ಕೊಡೋದು ನಮಗೆ ಜಾಸ್ತಿ ಹೆಲ್ಪ್ಫುಲ್ ಆಗುತ್ತೆ. ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ. ಬಿಕಾಸ್ ದಿಸ್ ಸ್ಕೂಲ್ ಈಸ್ ವೆರಿ ಗುಡ್ ಮೋರ್ ದ್ಯಾನ್ ಪ್ರೈವೇಟ್ ಸ್ಕೂಲ್ಸ್. ದ ಕೋಚಿಂಗ್ ಈಸ್ ವೆರಿ ಬೆಟರ್ ಆ್ಯಂಡ್ ದ ಆಪರ್ಚುನಿಟಿ ಈಸ್ ಆಲ್ಸೋ ಗುಡ್. ಸೊ ಐ ಆಮ್ ಪ್ರೌಡ್ ಟು ಬಿ. ಪ್ರದೀಪ್ ಈಶ್ವರ್ ಸರ್ ಅವ್ರು ನಮ್ಗೆ ತುಂಬ ಸಹಾಯ ಮಾಡ್ತಾವ್ರೆ. ಅವರು ನಮಗೆ 1000 ರೂಪಾಯಿ ಕಾಸು ಸಮೇತ ಕೊಟ್ಟಿದ್ದಾರೆ. ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಏನಾದರೂ ಬುಕ್ಸ್ ತೊಗೋಬೇಕಂದ್ರೆ ಏನಾದರೂ ಮೆಟೀರಿಯಲ್ಸ್ ತೊಗೋಬೇಕಂದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಅವರು ನಮ್ಮ ಶಾಲೆಗೆ ಬರ್ತಾರೆ ಅಂತ ಹೇಳಿದ್ರು, ಆದರೂ ಬಂದಿಲ್ಲ ಇವತ್ತು. ಅದು ನಮ್ಗೆ ಸ್ವಲ್ಪ ಬೇಜಾರಾಗ್ತಿದೆ. ನನ್ನ ಹೆಸರು ಆರತಿ ಅಂತ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಪ್ರದೀಪ್ ಈಶ್ವರ್ ಸರ್ ಅವರು ಓದೋದಕ್ಕೆ ತುಂಬ ಅನುಕೂಲ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಅವರು ಇಲ್ಲಿಗೆ ಇವತ್ತು ಬಂದಿಲ್ಲ, ಅದು ಒಂದು ಅವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರಿಂದ ಚೆನ್ನಾಗಿ ನಾವು ಕಲ್ತ್ಕೋಬಹುದು, ಚೆನ್ನಾಗಿ ಮಾತಾಡೋದು, ಧೈರ್ಯವಾಗಿ ಮಾತಾಡೋದು ಕಲ್ತ್ಕೊತೀವಿ. ಅವ್ರು ಮಾತಾಡಿದ್ರೇ ಒಂಥರ ಇನ್ನೂ ಕೇಳಬೇಕು ಅನಿಸುತ್ತೆ ಸರ್. ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಸರ್. ತುಂಬ ಯೂಸ್ಫುಲ್ಲಾಗಿ ಅರ್ಥ ಆಗುತ್ತೆ ಸರ್. ಅವ್ರು ಮಾತಾಡ್ತಾ ಇದ್ರೆ ಒಂಥರ ಸಂತೋಷ ಆಗುತ್ತೆ ಸರ್. ಅವ್ರು ಮಾತಾಡಿದ್ದು ಕೇಳಿಸ್ಬೇಕು ಅಂತ ಆಗುತ್ತೆ ಸರ್. ಪ್ರದೀಪ್ ಈಶ್ವರ್ ಸರ್ ಅಂತ ನನಗೂ ಒಂದಿದೆ. ಪ್ರದೀಪ್ ಈಶ್ವರ್ ಸರ್ ಅವರು MLA ಸರ್ ಅವರಿಗೆ ನಮಗೆಲ್ಲರಿಗೂ 1000 ರೂಪಾಯಿ ಕೊಟ್ಟ. ಪ್ರದೀಪ್ ಈಶ್ವರ್ ಸರ್ ಅಂತ ನಾವು ಆಗಬೇಕು. ಅವ್ರ ಥರ ಓದೋ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಬೇಕು. ಅವರು ಇವಾಗ ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. 1000 ಕೊಟ್ಟು ಬುಕ್ಸ್ಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಂಗೆ ನಾವು ಮುಂದಿನ ಫ್ಯೂಚರಲ್ಲಿ ನಾವು ಹಂಗೆ ಹೆಲ್ಪ್ ಮಾಡಬೇಕು ಅಂತ ನನ್ನ ಆಸೆ. ಫಸ್ಟ್ ಆಫ್ ಆಲ್ ಪ್ರದೀಪ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ನಮ್ಮಂಥ ಬಡವ್ರ ಮಕ್ಕಳಿಗೆಲ್ಲ ಈ ಥರ ಮಾಡಿಬಿಟ್ಟು ಅವರು ಚೆನ್ನಾಗಿ ಓದಬೇಕು, ನನ್ನಂಗೆ ಅವರು ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರಬೇಕು ಅಂತ ಈಗೆಲ್ಲ ಮಾಡೋದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ. ಅವರಂಗೆ ಎಲ್ಲರೂ ಸಹ ಆ ಥರ ನಿರ್ಧಾರ ತಗೊಂಡ್ಬಿಟ್ಟು ಎಲ್ಲ ಹೀಗೆ ಮಾಡಬೇಕು ಅಂತ ನನ್ನ ಆಸೆ. ಪ್ರದೀಪ್ ಈಶ್ವರ್ ಅವರು ಈ ಸ್ಕೂಲಲ್ಲೇ ಓದಿ ಈ ಸ್ಕೂಲಲ್ಲೇ ಚೆನ್ನಾಗಿ ಮಾಡಿರೋರು. ಹಾಗೆ ನಮಗೆ 1000 ರೂಪಾಯಿ ಬಡವ ಮಕ್ಕಳಿಗೆ ಚೆನ್ನಾಗಿ ಓದೋಕ್ಕೆ ಕೊಡ್ತಿದ್ದಾರೆ. ಹಂಗಂತೇಳ್ಬಿಟ್ಟು ಅವರಂತೆ ಎಲ್ಲರೂ ಇನ್ಸ್ಪಿರೇಷನ್, ಅವರೇ ನಮ್ಗೆ ಇನ್ಸ್ಪಿರೇಷನ್. ಆಗಲಿ ಅವರು ಈ ಕಾರಣಕ್ಕೆ ಬರೋಕ್ಕಾಗಿರಲಿಲ್ಲ, ನಾವು ಸ್ವಲ್ಪ ಬೇಜಾರು ಪಟ್ಟಿದ್ದೇವೆ. ಹಾಗೆ ನಾವು ಅದು ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ಪ್ರಜೆಗಳನ್ನೆಲ್ಲ ಕೇಳಿ ವಿಚಾರಿಸ್ತಿದ್ರು, ಹೆಂಗಿದ್ದೀರಾ, ನಿಮ್ಮ ಹೆಲ್ತ್ ಏನು, ಏನೋ ಪ್ರಾಬ್ಲಮ್ ಇದೆಯಾ, ಅದು ನಂಗೆ ಜಾಸ್ತಿ ಇಷ್ಟ ಆಯಿತು. ಯಾಕಂದರೆ ಅವ್ರು ಡೌನ್ ಟು ಅರ್ತ್ ಫುಲ್ಲು ನೇಚರ್. ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆಲ್ಲ 1000 ರೂಪಾಯಿ ಕೊಟ್ಟಿದ್ದಾರೆ. ಬಡವ ಮಕ್ಕಳಿಗೆಲ್ಲ ಚೆನ್ನಾಗಿ ಓದಬೇಕು, ನನ್ನಂಗೆ ಅವ್ರು ಬರಬೇಕು. ನಾನಿದ್ದಾಗ ಫ್ಯೂಚರಲ್ಲಿ ನಮ್ಮ ಅಪ್ಪ ಅಮ್ಮ ಇಲ್ಲಿಲ್ಲ, ನಾನು ಫುಲ್ಲು ಕಷ್ಟಪಡ್ತಾಯಿದ್ದೀನಿ.
ಅದಕ್ಕಾಗಿ ನನ್ನಂತ ಅವರೆಲ್ಲ ಕಷ್ಟಪಡಬಾರ್ದು ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ 1000 ರೂಪಾಯಿ ಕೊಟ್ಟಿದ್ದಾರೆ. ನನ್ನ ಹೆಸರು ಅಂಜಲಿ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು 6ನೇ ಕ್ಲಾಸಿಂದ ನಾನು ಶ್ರೀ ಸತ್ಯಸಾಯಿ ಬಾಬಾ ಅನ್ನೋ ಸ್ಕೂಲಲ್ಲಿ ಓದ್ತಿದ್ದೆ. ನನಗೆ 9ರಲ್ಲಿ 2 ಸಬ್ಜೆಕ್ಟ್ ಹೋಯಿತು, ಅದಕ್ಕೆ ನಾನು ಇಲ್ಲಿ ಬಂದುಬಿಟ್ಟೆ. ನಮ್ಮ ಅಮ್ಮ ತುಂಬ ಬಾಧೆಪಟ್ಟರು, ನನಗೆ ಬುಕ್ಸ್ ಕೊಡೋಕ್ಕಾಗಲ್ಲ, ಏನು ಮಾಡೋದು ಅಂತ ತುಂಬ ಬಾಧೆ ಪಡ್ತಾಯಿದ್ರು. ಅದಕ್ಕೆ ಇವಾಗ ಪ್ರದೀಪ್ ಈಶ್ವರ್ ಸರಿಂದ ನಮಗೆ ಇವಾಗ ಬುಕ್ಸ್ ಎಲ್ಲ ಬರ್ತಿದೆ. ಹಾಗೆ ಇವಾಗ 1000 ರೂಪಾಯಿ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಾನು ತುಂಬ ಸಂತೋಷ ಪಡ್ತಾಯಿದ್ದೀನಿ. ಇನ್ನೂ 100 ವರ್ಷ ಬಾಳಲಿ ಸುಖವಾಗಿ ಅಂತ ನಾನು ಕೋರ್ಕೊತಾ ಇದ್ದೀನಿ. ನನಗೆ ಅವ್ರನ್ನ ನೋಡಬೇಕು ಅನಿಸ್ತು, ಆದರೆ ಇವಾಗ ಆಗಿಲ್ಲ. ಬಟ್ ಅವ್ರನ್ನ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೆ. ಅವರು ಮನೆಗೆ ಹೋಗಿ ಅಜ್ಜಿ ಹತ್ರ ಕುತ್ಕೊಂಡು ಮಾತಾಡಿ ಅವ್ರ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ದಿದ್ದು ನಂಗೆ ಅವರು ತುಂಬ ಇಷ್ಟ ಆಗ್ತಿತ್ತು. ನಾನು ಚಿಕ್ಕವಾಗಿಂದ ನನಗೆ ಅದೇ ಇರ್ತಾಯಿತ್ತು, ಯಾಕೆ ಇವರು ಈ ಪೊಲಿಟಿಕಲಲ್ಲಿ ಎಲ್ಲ ಬರ್ತಾರೆ, ಆದರೆ ಹಿಂಗೆ ಯಾರೂ ಮಾಡಿಲ್ಲಪ್ಪ, ಇಷ್ಟು ಚೆನ್ನಾಗಿರೋ ಶಾಸಕರು ನಮಗೆ ಬಂದಿದ್ದಕ್ಕೆ ತುಂಬ ಇದಾಗ್ತಿದೆ. ದೇವ್ರಿಗೆ ನಿಜವಾಗ್ಲೂ ಇಂಥ ಇವ್ರನ್ನ ಹುಟ್ಟಿಸಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಇರ್ತಾಯಿತ್ತು. ಪ್ರದೀಪ್ ಈಶ್ವರ್ ಸರ್ ನನ್ನ ಇನ್ಸ್ಪಿರೇಷನ್ನು. ಪ್ರದೀಪ್ ಈಶ್ವರ್ ಸರು ನಮಗೆಲ್ಲ ಜಾಸ್ತಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಬುಕ್ಸ್ ಎಲ್ಲ ತಕ್ಕೊಡ್ತೀನಿ ಅಂತ ಹೇಳಿದ್ದಾರೆ, ತಕ್ಕೊಡ್ತಾರೆ. ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ. ಆಮೇಲೆ ಬಡವ್ರ ಮಕ್ಕಳಿಗೆಲ್ಲ 1000 ರೂಪಾಯಿ ಕೊಟ್ಟು ಒಳ್ಳೇದು ಮಾಡಿದ್ದಾರೆ. ಆಮೇಲೆ ಇವತ್ತವರೆಗೂ ನಾನು ಯಾವತ್ತೂ ನೋಡಿಲ್ಲ ಅಂಥ ಶಾಸಕರನ್ನ ಸರ್.